8ನೇ ದಿನ ಕೂಡ ಇಸ್ರೇಲ್ ಮತ್ತು ಇರಾನ್ನ ನಡುವೆ ವಾರ್ ಮುಂದುವರಿತಾ ಇದೆ. ಇರಾನ್ನಿಂದ ಇಸ್ರೇಲ್ ಮೇಲೆ ಮುಂದುವರಿತಾ ಇದೆ ದಾಳಿ. ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ, ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹಾರಿಸ್ತಾ ಇದೆ. ಇಸ್ರೇಲ್ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಸುರಿಮಳೆಯನ್ನೇ ಗೈತಾ ಇದೆ. ಬೀರ್ ಶೆಬಾದ ಗವ್ ಮತ್ತು ಯಾಮ್ ನೆಗೆವ್ ತಂತ್ರಜ್ಞಾನ ಪಾರ್ಕ್ ಮೇಲೆ ಈ ದಾಳಿಯಾಗಿದೆ. ಕ್ಷಿಪಣಿ ದಾಳಿಯಿಂದ ಹಲವಾರು ವಾಹನಗಳು ಸುಟ್ಟು ಕರಕಲಾಗಿರೋದು ಕೂಡ ಗೊತ್ತಾಗ್ತಾ ಇದೆ. ಇಸ್ರೇಲ್ ಮೇಲೆ ಇಲ್ಲಿ ತನಕ ಅಟ್ಯಾಕ್ಸ್ ಆಗ್ತಾ ಇತ್ತಲ್ಲ ಹಿಂದೆ ಎಲ್ಲ, ಅದೆಲ್ಲ ಜಸ್ಟ್ ಒಂದು ಕ್ರೂಡ್ ರಾಕೆಟ್ನಿಂದ ಆಗ್ತಾ ಇತ್ತು. ಆಮೇಲೆ ಸಣ್ಣ ಪ್ರಮಾಣದ ಮಿಸೈಲ್ಗಳಿಂದ ಆಗ್ತಾ ಇತ್ತು. ಅದು ಹಮಾಸ್ ಕಡೆಯಿಂದ ಆಗ್ತಾ ಇತ್ತು. ಅದು ತುಂಬ ಬಾರ್ಡರ್ಗೆ ಹತ್ತಿರ ಆಯಿತು. ಬಟ್ ಇವೆಲ್ಲ ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಕೆಪಾಸಿಟಿ, ಅನಾಹುತ ಮಾಡೋ ಕೆಪಾಸಿಟಿ ತುಂಬ ದೊಡ್ಡದು. ಒಂದ್ಸಲ ಬಂದು ಸ್ಫೋಟ ಆಯಿತು ಅಂದರೆ ಆಲ್ಮೋಸ್ಟ್ ಒಂದು 600ರಿಂದ 800 kg ಸ್ಫೋಟಕಗಳನ್ನು ಅವ್ರು 2000 ಕಿಲೋಮೀಟರ್ನಿಂದಲೇ ಹಾಕಿರ್ತಾರೆ. ಆಮೇಲೆ ಅಲ್ಲೇ ಮಾಡ್ರೇಟ್ ಮಾಡ್ಕೊಳ್ತಾರೆ, ಯಾವ ಲೊಕೇಶನ್ಗೆ ಹೋಗಿ ಬೀಳಬೇಕು ಅಂತಲೂ ಅದರಲ್ಲಿ ಸೆಟ್ ಮಾಡಿ ಕಳಿಸ್ತಾರೆ. ಸೊ ಹೀಗಾಗಿ ಸಾವು ನೋವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಮುಂಚೆಲ್ಲ ಈ ಹಮಾಸ್ ಅಟ್ಯಾಕ್ ಆದಾಗ ಇಸ್ರೇಲ್ನವ್ರು ಜಾಸ್ತಿ ಸಾಯ್ತಿರ್ಲಿಲ್ಲ, ಈಗ ಸಾಯ್ತಿದ್ದಾರೆ. ಯಾಕಂದರೆ ಸೇಫ್ ಹೌಸ್ಗೆ ಹೋದ್ರೂ ಅದನ್ನು ಭೇದಿಸ್ತಾ ಇದೆ ಇರಾನ್ ಹಾಕ್ತಾ ಇರೋ ಮಿಸೈಲ್ಸ್.